ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಜೊಮೆಟ್ರಿಕಲ್ ಆಪ್ಟಿಕ್ಸ್ನ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಮಾಡ್ತಾ ಇದ್ದೀವಿ. ಇದು ಜೊಮೆಟ್ರಿಕಲ್ ಆಪ್ಟಿಕ್ಸ್ನ ಎರಡನೇ ಭಾಗ. ಇಂದಿನ ವಿಡಿಯೋದಲ್ಲಿ ಅದು ಶಾರ್ಟ್ ವಿಡಿಯೋ, ಜಾಸ್ತಿ ಏನು ಮಾಡಿರಲಿಲ್ಲ, ಒಂದು 4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸನ್ನು ಮಾಡಿ ಈ ಮಿರರ್ಸ್ಗೆ ಸಂಬಂಧಪಟ್ಟಂಗೆ ನ್ಯೂಮರಿಕಲ್ಸನ್ನು ವೈಂಡ್ ಅಪ್ ಮಾಡ್ತೀನಿ. ಆಮೇಲೆ ಲೆನ್ಸ್ ಮತ್ತು ಪ್ರಿಸಮ್ಸನ್ನು ತಗೋತೀನಿ. ಓಕೆ, ಬನ್ನಿ ಪ್ರಾಬ್ಲಮನ್ನು ಓದೋಣ. An object is placed at a distance of 0.5 meter from a convex mirror. ಇದು convex mirror. A plane mirror is introduced between them, covering lower half of the convex mirror. ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಇದು. The image formed by the two mirrors coincide without parallax. ವಿತೌಟ್ ಪ್ಯಾರಲ್ಯಾಕ್ಸ್ ಅಂದರೆ, ಪ್ಯಾರಲ್ಯಾಕ್ಸ್ ಅಂದರೆ ಏನು ಗೊತ್ತಾ, ಒಂದ್ರ ಪಕ್ಕ ಒಂದು ಬ್ಲರ್ ಆಗಿ ಕಾಣಿಸೋದನ್ನು ನಾವು ಪ್ಯಾರಲ್ಯಾಕ್ಸ್ ಅಂತ ಕರಿತೀವಿ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಇಮೇಜ್ ಫಾರ್ಮ್ ಆದರೆ ಅದನ್ನು ಪ್ಯಾರಲ್ಯಾಕ್ಸ್ ಎರರ್ ಇಲ್ಲ ಅಂತ ಕರಿತೀವಿ. ಓಕೆ, ಅದನ್ನು ನಾನು ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ವಿತೌಟ್ ಪ್ಯಾರಲ್ಯಾಕ್ಸ್, ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ ಮಿರರ್ ಅಂಡ್ ದ ಆಬ್ಜೆಕ್ಟ್ ಈಸ್ 0.3 ಮೀಟರ್. ಕ್ಯಾಲ್ಕುಲೇಟ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಮಿರರ್. ನೋಡೋ ಕಾಂಪ್ಲಿಕೇಶನ್ ಅಂತ ಅನಿಸುತ್ತೆ, ಕ್ಯಾಲ್ಕುಲೇಷನ್ಸ್ ಏನು ಅಷ್ಟೊಂದು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಇದು ಫಸ್ಟ್ ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಡಯಾಗ್ರಾಮನ್ನು ಬರೆದು ಈ ಮಿರರ್ಸಲ್ಲಿ ಮತ್ತು ಕಾನ್ವೆಕ್ಸ್ ಮಿರರ್ ಮತ್ತು ಇದು ಪ್ಲೇನ್ ಮಿರರಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಡಯಾಗ್ರಾಮ್ ಬರೀತೀನಿ ನೋಡಿ. ಇದು ಪ್ರಿನ್ಸಿಪಲ್ ಆಕ್ಸಿಸ್. ಇದು ಇಲ್ಲಿ ಕಾನ್ವೆಕ್ಸ್ ಮಿರರ್ ಇದೆ, ಈ ಥರ ಇದೆ. ಈ ಒಳಗಡೆ ಪೋರ್ಷನನ್ನು ಶೇಡ್ ಮಾಡಿದರೆ ಅದು ಕಾನ್ವೆಕ್ಸ್ ಮಿರರ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಈ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿ ಇದೆ ಇರಲಿ ಬಿಡಿ. ಇಲ್ಲಿಂದ ಹೊರಟಂತಾರೆ ಇದ್ರ ಮೇಲೆ ಬಿದ್ದು ಹೀಗೆ ರಿಫ್ಲೆಕ್ಟ್ ಆಗುತ್ತೆ, ಆಯಿತಾ. ಆಮೇಲೆ ಇದು ನೋಡೋದಕ್ಕೆ ಇಲ್ಲಿ ಎಲ್ಲಿಂದನೋ ಬಂದಂಗೆ ಕಾಣಿಸುತ್ತೆ. ಇದನ್ನೇ ನಾವು ಫೋಕಲ್ ಪಾಯಿಂಟ್ ಅಂತ ಕರೆಯೋದು. ಸೊ ಆ ಜಾಗದಲ್ಲಿ ಇಮೇಜ್ ಫಾರ್ಮ್ ಆಗಿರುತ್ತೆ. ಅಂದರೆ ಕಾನ್ವೆಕ್ಸ್ ಮಿರರಲ್ಲಿ ಯಾವಾಗಲೂ ಹಿಂದ್ಗಡೆ ಅಂದರೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗಿರುತ್ತೆ, ಗೊತ್ತಾಯ್ತಾ. ಇದು ಒಂದು ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಇವಾಗ ಪ್ಲೇನ್ ಮಿರರನ್ನು ಬರಿತೀನಿ. ಸೊ ಇದು ಪಕ್ಕದಲ್ಲಿ ಬರಿತೀನಿ, ಅದ್ರ ಜೊತೆಗೆ ಬರೆಯೋದಿಲ್ಲ, ಪಕ್ಕದಲ್ಲಿ ಬರಿತೀನಿ. ಇಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ಪ್ಲೇನ್ ಮಿರರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಪ್ಲೇನ್ ಮಿರರನ್ನು ಸ್ಟ್ರೈಟ್ ಲೈನ್ ಬರೆದು ತೋರಿಸ್ತೀವಿ. ಪ್ಲೇನ್ ಮಿರರಲ್ಲಿ ಇಮೇಜ್ ಹೆಂಗೆ ಫಾರ್ಮ್ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಹೀಗೆ ರೇ ಬಂದು ಓಕೆ ಈ ಥರ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ನೋಡಿದಾಗ ಅದು ಕೂಡ ಹಿಂದ್ಗಡೆಯಿಂದ ಬಂದಿದೆಯೇನೋ ಅನ್ನೋ ಥರ ಅನಿಸುತ್ತೆ. ಸೊ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಇದು ಇಮೇಜ್ ಫಾರ್ಮೇಷನ್ ಇನ್ ಪ್ಲೇನ್ ಮಿರರ್. ಸೊ ದಿಸ್ ಈಸ್ ಅ ಪ್ಲೇನ್ ಮಿರರ್. ಓಕೆ, ಸೊ ದಿಸ್ ಈಸ್ ಪ್ಲೇನ್ ಮಿರರ್, ದಿಸ್ ಈಸ್ ಕಾನ್ವೆಕ್ಸ್ ಮಿರರ್. ಎರಡರಲ್ಲೂ ಕೂಡ ವರ್ಚುವಲ್ ಇಮೇಜೇ ಫಾರ್ಮ್ ಆಗೋದು. ಬಟ್ ವ್ಯತ್ಯಾಸ ಏನಪ್ಪ ಅಂತಂದರೆ, ಪ್ಲೇನ್ ಮಿರರ್ನಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಯು, ಇಮೇಜ್ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರುತ್ತೆ, ವಿ. ಓಕೆ, ಸೊ ವಿ ಈಸ್ ಈಕ್ವಲ್ ಟು ಯು. ಆದರೆ ಕಾನ್ವೆಕ್ಸ್ ಮಿರರಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸು ಎರಡು ಬೇರೆ ಬೇರೆ ಇರುತ್ತೆ. ಓಕೆ, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾನು ಕಾನ್ವೆಕ್ಸ್ ಮಿರರನ್ನು ಇಟ್ಟಿದ್ದೀನಿ, ಆಮೇಲೆ ಪ್ಲೇನ್ ಮಿರರನ್ನು ಇಟ್ಟಿದ್ದೀನಿ, ಆಯಿತಾ. ಕಾನ್ವೆಕ್ಸ್ ಮಿರರಿಂದ ಫಾರಮ್ ಆದಂಥ ಇಮೇಜು ಆ ರೆಡ್ ಕಲರಲ್ಲಿ ಬರ್ತಿರೋದನ್ನೇ ಬರೀತೀನಿ. ಇಲ್ಲೆಲ್ಲೋ ಫಾರಮ್ ಆಗಿದೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಇದು ಕಾನ್ವೆಕ್ಸ್ ಮಿರರಿಂದ ಬಂದಂಥ ಇಮೇಜು. ಪ್ಲೇನ್ ಮಿರರಿಂದ ಬಂದಿರೋ ಇಮೇಜನ್ನು ನಾನು ಬ್ಲೂ ಕಲರಲ್ಲಿ ಬರ್ತಿದ್ದೀನಿ, ಆಯಿತಾ. ಅದು ಇಷ್ಟು ದೂರದಲ್ಲೋ ಅಥವಾ ಪಕ್ಕದಲ್ಲೋ ಫಾರಮ್ ಆಯಿತು ಅಂತಂದರೆ, ಅಂದರೆ ಹೀಗೆ ಎರಡು ಪಕ್ಕ ಫಾರಮ್ ಆದರೆ ಪ್ಯಾರಲ್ಯಾಕ್ಸ್ ಎರರ್ ಅಂತ ಕರಿತೀವಿ. ಪ್ಯಾರಲ್ಯಾಕ್ಸ್ ಎರರ್ ಅಂತಂದರೆ ಒಂದ್ರ ಮೇಲೊಂದು ಇಲ್ಲದೆ ಇರೋದು, ಪಕ್ಕ ಇರೋದು. ಅದೇ ಇದು ಒಂದು ಇಮೇಜು, ಇದ್ರ ಮೇಲೇ ಇನ್ನೂ ಒಂದು ಇಮೇಜು ಹೀಗೇನೆ, ಅಂದರೆ ಕಾಣಿಸ್ದಂಗೆ ಒಂದೇ ಲೈನ್ ಇದೆಯೇನೋ ಅಂತ ಅನಿಸಿದರೆ ಅವಾಗ ದೇರ್ ಈಸ್ ನೋ ಪ್ಯಾರಲ್ಯಾಕ್ಸ್, ಗೊತ್ತಾಯ್ತಲ್ವಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನೋ ಪ್ಯಾರಲ್ಯಾಕ್ಸ್. ಓಕೆ, ಸೊ ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟ ಮೇಲೆ ವಾಪಸ್ ಈ ಪ್ರಾಬ್ಲಮ್ಗೆ ಬರ್ತೀನಿ. ಸೊ ಈ ಪ್ರಾಬ್ಲಮಲ್ಲಿ ಅವ್ರು ಏನು ಹೇಳಿದಾರೋ ಅದನ್ನು ಡಯಾಗ್ರಾಮನ್ನು ಬರೆದ್ಬಿಡೋಣ. ಫಸ್ಟು ಒಂದು ಆಕ್ಸಿಸ್, ಅದಾದಮೇಲೆ ಒಂದು ಕಾನ್ವೆಕ್ಸ್ ಮಿರರ್. ಓಕೆ, ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ನ ಒಳಭಾಗನ ಶೇಡ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಕಾನ್ವೆಕ್ಸ್ ಮಿರರ್. ಓಕೆ, ಆಮೇಲೆ ಎಲ್ಲೋ ಒಂದು ಕಡೆ ಆಬ್ಜೆಕ್ಟ್ ಇದೆ, ಇಲ್ಲೇ ಇದೆ ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ ಆಬ್ಜೆಕ್ಟ್, ಐ ಕಾಲ್ ಇಟ್ ಆಸ್ ಓ. ಓಕೆ, ಕಾನ್ವೆಕ್ಸ್ ಮಿರರನ್ನು ಕಾನ್ವೆಕ್ಸ್ ಅಂತಂದೇ ಬರೆದಿರ್ತೀನಿ. ಆಮೇಲೆ ಅವ್ರೇನು ಹೇಳ್ತಾರೆ, ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ 0.5 ಮೀಟರ್ ಫ್ರಮ್ ದಿ ಕಾನ್ವೆಕ್ಸ್ ಲೆನ್ಸ್. ಸೊ ಇದನ್ನು ನಾನು 0.5 ಮೀಟರ್ ಅಂತ ಕರಿತೀನಿ. ಓಕೆನಾ. ಈಗ ಲೆನ್ಸ್ ಪ್ಲೇನ್ ಮಿರರ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದೆಮ್ ಅಂದರೆ ಇವೆರಡರ ಮಧ್ಯೆ ಪ್ಲೇನ್ ಮಿರರ್ ಇದೆ, ಕವರಿಂಗ್ ಲೋಯರ್ ಹಾಫ್ ಅಂದರೆ ಈ ಕೆಳಗಡೆ ಭಾಗನ ಕವರ್ ಮಾಡೋ ಥರ ಒಂದು ಮಿರರನ್ನು ಇಟ್ಟಿದ್ದಾರೆ. ಇದು ಪ್ಲೇನ್ ಮಿರರ್. ಸೊ ಇದು ಪ್ಲೇನ್ ಮಿರರ್. ಓಕೆ, ಸೊ ಪ್ಲೇನ್ ಮಿರರನ್ನು ಕೂಡ ಬರೆದಿದ್ದೀನಿ. ಇದನ್ನು ಹಿಂದ್ಗಡೆ ಸ್ವಲ್ಪ ಶೇಡ್ ಮಾಡೋಣ, ಅವಾಗ ಗೊತ್ತಾಗುತ್ತೆ. ಓಕೆ, The image formed by the two mirrors coincides without parallax. ನೋಡಿ ಈಗ ಈ ಏನು ಆಬ್ಜೆಕ್ಟ್ ಇದೆಯಲ್ಲ
ಇದರಿಂದ ಎರಡು ಇಮೇಜ್ ಫಾರಮ್ ಆಗ್ತವೆ. ಸೊ ಇಲ್ಲಿ ಹೇಳ್ದಂಗೆ ಕಾನ್ವೆಕ್ಸ್ ಮಿರರಿಂದನೂ ಒಂದು ಫಾರಮ್ ಆಗುತ್ತೆ, ಆಮೇಲೆ ಪ್ಲೇನ್ ಮಿರರಿಂದನೂ ಫಾರಮ್ ಆಗುತ್ತೆ. ಅವೆರಡೂ ಹಿಂಭಾಗದಲ್ಲೇ ಈ ಜಾಗದಲ್ಲೇ ಫಾರಮ್ ಆಗ್ತವೆ, ಆಯಿತಾ, ಈ ಜಾಗದಲ್ಲೇ ಫಾರಮ್ ಆಗ್ತವೆ. ಈಗ ಇಲ್ಲಿ ನಾನು ಇಮೇಜನ್ನು ಬರಿತೀನಿ. ಆ ಇಮೇಜನ್ನು ನಾನು ಬ್ಲೂ ಕಲರಲ್ಲಿ ಬರೆದು ಬಿಡ್ತೀನಿ. ಸೊ ಇದು ಇಮೇಜ್ ಅಂತ ಕರೆಯೋಣ. ಓಕೆ, ಐ ಅಂತ ಕರೆಯೋಣ. ಸೊ ಇಮೇಜ್ ಐ. ಓಕೆ, ಇದು ಮಿರರ್ ಎಮ್. ಓಕೆ, ಈಗ ಈ ಇಮೇಜ್ ಏನು ಫಾರ್ಮ್ ಆಗಿದೆಯಲ್ಲ, ದಿಸ್ ಈಸ್ ಕಾಮನ್ ಫಾರ್ ಬೋತ್ ಕಾನ್ವೆಕ್ಸ್ ಆ್ಯಂಡ್ ಮಿರರ್. ಸೊ ಕಾನ್ವೆಕ್ಸ್ಗೆ ಅಂತ ಬಂದಾಗ ದಿಸ್ ಬಿಕಮ್ಸ್ ವಿ, ದಿಸ್ ಬಿಕಮ್ಸ್ ಯು. ಮಿರರ್ ಅಂತ ಬಂದಾಗ ದಿಸ್ ಬಿಕಮ್ಸ್ ಯು, ದಿಸ್ ಬಿಕಮ್ಸ್ ವಿ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಮಿರರ್ ಪ್ಲೇನ್ ಮಿರರ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಪ್ಲೇನ್ ಮಿರರ್ ಕೇಸಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ದೇರ್ಫೋರ್ OM ಈಸ್ ಈಕ್ವಲ್ ಟು IM. ಓಕೆ, ಇದು ಒಂದು ಪಾಯಿಂಟ್. ಈಗ ಡಯಾಗ್ರಾಮ್ಗೆ ವಾಪಸ್ ಬರೋಣ. ಮಿರರನ್ನು ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ? ಎ ಪ್ಲೇನ್ ಮಿರರ್ ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದೆಮ್ ಕವರಿಂಗ್ ದಿ ಲೋಯರ್ ಹಾಫ್. ಇಮೇಜ್ ಫಾರ್ಮ್ಡ್ ಬೈ ದ ಟೂ ಮಿರರ್ಸ್ ಕೋಇನ್ಸೈಡ್ ವಿತೌಟ್ ಪ್ಯಾರಲ್ಯಾಕ್. ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇನ್ ಮಿರರ್ ಅಂಡ್ ದಿ ಆಬ್ಜೆಕ್ಟ್ ಈಸ್ 0.3. ಅಂದರೆ ಇದನ್ನು ಕೊಟ್ಟಿದ್ದಾರೆ 0.3. ಅಲ್ಲಿಗೆ ಇದು 0.2 ಆಗಬೇಕಲ್ವಾ? ಓಕೆ, ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು ನಮಗಿವಾಗ. ಸೊ ಫ್ರಮ್ ದ ಡಯಾಗ್ರಾಮ್ ವಿ ಕ್ಯಾನ್ ರೈಟ್ ಸೋ ಮೆನಿ ಥಿಂಗ್ಸ್. ಫ್ರಮ್ ಫಿಗರ್, ಓಕೆ, ಗಮನಿಸಿ ಫಿಗರನ್ನು. OM ಈಕ್ವಲ್ಸ್ 0.3. ಓಕೆ, ಇದನ್ನು ನಾನು ಪೋಲ್ ಸೆಂಟರ್ ಅಂತ ಬರಿತೀನಿ. PM ಈಸ್ ಈಕ್ವಲ್ ಟು 0.2. ಯಾಕೆ? ಟೋಟಲ್ ಡಿಸ್ಟೆನ್ಸ್ 0.5 ಇದು. ಟೋಟಲ್ ಡಿಸ್ಟೆನ್ಸ್ 0.5, ಅದರಲ್ಲಿ 0.3 ಹೋದರೆ 0.2 ಉಳಿಬೇಕಲ್ವಾ? ಓಕೆ, ನೆಕ್ಸ್ಟು ಮತ್ತೆ ಡಯಾಗ್ರಾಮ್ ಕಡೆಗೆ ಹೋಗೋಣ. PM ಆಯಿತು. PI PI ಅನ್ನು ತಗೊಳ್ಳೋಣ. PI ಈಸ್ ಈಕ್ವಲ್ ಟು V ಈಸ್ ಈಕ್ವಲ್ ಟು, ಹೆಂಗೆ PI ಹೆಂಗೆ ಬರೀತೀರಾ? ಗಮನಿಸಿ, PI ಈಸ್ ನಥಿಂಗ್ ಬಟ್, ಜಸ್ಟ್ ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಡಯಾಗ್ರಾಮನ್ನೇ ಗಮನಿಸ್ತಾ ಇರಿ. PI ಈಸ್ ನಥಿಂಗ್ ಬಟ್ IM ಮೈನಸ್ PM. PI, this distance is equal to this total distance. This distance is equal to this total distance minus PM. Okay, so ವಾಪಸ್ ಇಲ್ಲಿಗೆ ಬರ್ತೀನಿ. PI, which is nothing but image distance, is equal to IM. IM is equal to OM, that is equal to 0.3. So 0.3 minus 0.2, so V is equal to 0.1 meter. So V ಸಿಕ್ತು. U ಆಲ್ರೆಡಿ ಗೊತ್ತಿದೆ ನಮಗೆ 0.5 ಮೀಟರ್ ಅಂತ. ಸೊ ಗೊತ್ತಾಗ್ತಾ ಇದೆಯಾ? ಸೊ ದಿಸ್ ಈಸ್ U. ಯಾವುದಕ್ಕೆ? ಕಾನ್ವೆಕ್ಸ್ ಮಿರರ್ಗೆ. ಪ್ಲೇನ್ ಮಿರರ್ಗೆ ಇದು U, ಇದು ಪ್ಲೇನ್ ಮಿರರ್ನ U. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ದಿಸ್ ಈಸ್ ಪ್ಲೇನ್ ಮಿರರ್ U. ಪ್ಲೇನ್ ಮಿರರ್ U, ಪ್ಲೇನ್ ಮಿರರ್ V ಕೆಳಗಡೆ ಬರ್ತಿರೋದು ಪ್ಲೇನ್ ಮಿರರ್. ಓಕೆ, ಸೊ ಇಷ್ಟು ಆದ ಮೇಲೆ ನನಗೆ ಬೇಕಾಗಿರೋದು ಫೋಕಲ್ ಲೆಂತ್. ಸೊ 1/f ಈಸ್ ಈಕ್ವಲ್ ಟು 1/v ಪ್ಲಸ್ 1/u. ಸೊ 1/f ಈಸ್ ಈಕ್ವಲ್ ಟು 1/v, ದಟ್ ಈಸ್ 1/0.1 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 0.5. ಯಾಕೆ ಅಂತಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ಓಕೆ, ಸೊ ವಿ ಆರ್ ಮೆಷರಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಕರೆಂಟ್. ಸೊ 1/f ಈಸ್ ಈಕ್ವಲ್ ಟು 1/0.1 ಅಂದರೆ 10 ಅಂತ ಬರ್ಕೋಬೋದು, ಮೈನಸ್ 1/0.5 ಅಂತಂದರೆ 2 ಅಂತ ಬರ್ಕೋಬೋದು. ಸೊ 1 ಡಿವೈಡೆಡ್ ಬೈ 0.5 ಈಸ್ ನಥಿಂಗ್ ಬಟ್ 2. ಸೊ ದಟ್ ಈಸ್ ಈಕ್ವಲ್ ಟು 8. ಸೊ f ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 8. ಸೊ 1 ಡಿವೈಡೆಡ್ ಬೈ 8 ಬಂದ್ಬಿಟ್ಟು 0.125 meter. So focal length is 0.125 meter. Okay, I hope you followed this. Illi main point ಏನಪ್ಪಾ ಅಂತಂದ್ರೆ image formed by the mirror. Okay, this is from the mirror, plane mirror,
ಆ್ಯಂಡ್ ಇಮೇಜ್ ಫಾರ್ಮ್ಡ್ ಬೈ ದಿ ಕಾನ್ವೆಕ್ಸ್ ಮಿರರ್ ಆರ್ ಕೋಇನ್ಸೈಡಿಂಗ್ ಅಂತ ಹೇಳಿರೋದ್ರಿಂದ ನಾನು ಏನು ಮಾಡಿದೆ, ಆ ಡಿಸ್ಟೆನ್ಸ್ಗಳನ್ನು ಈ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A concave mirror of radius of curvature 0.2 meter, convex mirror of radius of curvature 0.3 meter are placed facing each other such that they are coaxial with a separation of 0.4 meter. ಸೊ ಅದು ಏನೇನು ಹೇಳಿದರೆ ಫಸ್ಟು ಡಯಾಗ್ರಾಮನ್ನು ಬರ್ಕೊಳ್ತಾ ಹೋಗೋಣ. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕ್ಕೊಂಬಿಡಿ. ಒಂದು ಕಾನ್ಕೇವ್ ಮಿರರ್ ಇದೆ, ಇನ್ನೊಂದು ಕಾನ್ವೆಕ್ಸ್ ಮಿರರ್ ಇದೆ. ಕಾನ್ಕೇವ್ ಮಿರರ್ಗೆ ಈ ಭಾಗನ ನಾನು ಶೇಡ್ ಮಾಡ್ತೀನಿ, ಆವಾಗ ಒಳಗಡೆ ಭಾಗ ರಿಫ್ಲೆಕ್ಟಿವ್ ಆಗುತ್ತೆ. ಕಾನ್ವೆಕ್ಸ್ಗೆ ಇದನ್ನು ಶೇಡ್ ಮಾಡ್ತೀನಿ, ಸೊ ಇದು ರಿಫ್ಲೆಕ್ಟ್ ಆಗುತ್ತೆ. ಸೊ ಕಾನ್ಕೇವ್, ಇದು ಕಾನ್ವೆಕ್ಸ್. ಓಕೆ, ಕಾನ್ಕೇವ್ನ ಫೋಕಲ್ ಲೆಂತನ್ನು F1 ಅಂತ ತಗೋತೀನಿ. ಇಟ್ ಈಸ್ -0.1 ಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 2 ಮಾಡ್ಕೊಂಡ್ಬಿಟ್ರೆ ಫೋಕಲ್ ಲೆಂತ್ ಬರುತ್ತೆ. ಹಾಗೆಯೇ ಕಾನ್ವೆಕ್ಸಿನ ಫೋಕಲ್ ಲೆಂತನ್ನು F2 ಅಂತ ತಗೋತೀನಿ, ಅದು ಪ್ಲಸ್ ಇರುತ್ತೆ, +0.15 ಮೀಟರ್ ಡಿವೈಡೆಡ್ ಬೈ 2 ಮಾಡಿದರೆ ಬಂದು ಹೋಗುತ್ತೆ. ಓಕೆ, ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 0.4 ಮೀಟರ್ ಅಂತ. ಓಕೆ, ಈಗ ಆ್ಯನ್ ಆಬ್ಜೆಕ್ಟ್ ಆಫ್ ಹೈಟ್ H ಕೊಟ್ಟಿದ್ದಾರೆ 2 centimeter is placed perpendicular to the common axis. ಇದೇ ಕಾಮನ್ ಆಕ್ಸಿಸ್, ಇದು ಕಾಮನ್ ಆಕ್ಸಿಸ್. ಇಲ್ಲಿ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಇಲ್ಲಿ ಕಾನ್ಕೇವ್ ಮಿರರಿಂದ 0.15 ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸರಿ, ನಾನು ಇಲ್ಲೆಲ್ಲೋ ಒಂದು ಕಡೆ ಬರ್ಕೋತೀನಿ. ಇದನ್ನು ಆಬ್ಜೆಕ್ಟ್ ಅಂತ ಕರೆಯೋಣ. ಸೊ ಇದನ್ನು ಎ ಅಂತ ಕರೆದಿರ್ತೀನಿ. ಓಕೆ, AB ಅಂತ ಕರಿಬೋದು, ಎ ಸಾಕು. ಈಗ ಇಲ್ಲಿ ಇದು ಎಷ್ಟು ದೂರದಲ್ಲಿದೆ, ಈ ಪಾಯಿಂಟನ್ನು ಬರೆದ್ಬಿಡೋಣ, 0.15 ಮೀಟರ್. ಓಕೆ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಸೊ U is equal to -0.15 ಮೀಟರ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವೇನೇ. ಓಕೆ, ಸರಿ, ಮುಂದೆ ಏನು ಕತೆ ನೋಡೋಣ. ಸ್ವಲ್ಪ ಅವ್ರು ಏನೇನು ಹೇಳಿದರೆ ಅದನ್ನೇ ಮಾಡ್ಕೊಳ್ತಾ ಹೋಗೋಣ. ಫೈಂಡ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದ ಫೈನಲ್ ಇಮೇಜ್ ಇಫ್ ರಿಫ್ಲೆಕ್ಷನ್ ಫಸ್ಟ್ ಟೇಕ್ಸ್ ಅಟ್ ಕಾನ್ಕೇವ್ ಆ್ಯಂಡ್ ನೆಕ್ಸ್ಟ್ ಅಟ್ ಕಾನ್ವೆಕ್ಸ್. ಅಂದರೆ ಈಗ ನಾವು ಈ ಆಬ್ಜೆಕ್ಟನ್ನು ಏನು ಇಟ್ಟಿದ್ದೀವಲ್ಲ, ಇದು ಇಲ್ಲಿಂದನೂ ರಿಫ್ಲೆಕ್ಟ್ ಆಗಿ ಇಮೇಜ್ ಫಾರಮ್ ಆಗುತ್ತೆ, ಇಲ್ಲಿಂದನೂ ರಿಫ್ಲೆಕ್ಟ್ ಆಗಿ ಇಮೇಜ್ ಫಾರಮ್ ಆಗುತ್ತೆ. ಬಟ್ ಅವ್ರು ಹೇಳಿರೋ ಪ್ರಕಾರ ಫಸ್ಟು ಕಾನ್ಕೇವಿಂದ ರಿಫ್ಲೆಕ್ಷನ್ನ ತಗೊಳ್ಳಿ, ಆಮೇಲೆ ಕಾನ್ವೆಕ್ಸಿಂದ ರಿಫ್ಲೆಕ್ಷನನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನೇ ಮಾಡೋಣ. ಫಸ್ಟು ಕಾನ್ಕೇವಿಂದ ರಿಫ್ಲೆಕ್ಷನನ್ನು ತಗೋತೀನಿ. ಕಾನ್ಕೇವಿಂದ ರಿಫ್ಲೆಕ್ಷನ್ ತೊಗೊಂಡ್ರೆ ಇಮೇಜ್ ಹೆಂಗೆ ಫಾರಮ್ ಆಗುತ್ತೆ ಅನ್ನೋದನ್ನು ಗಮನಿಸಿ. ನೋಡಿ, ಇಲ್ಲಿಂದ ಒಂದು ರೇ ಹೊರಟು ಇದನ್ನು ನಾನು ಫೋಕಲ್ ಪಾಯಿಂಟ್ ಅಂತ ತಗೋತೀನಿ. ಈ ಫೋಕಲ್ ಪಾಯಿಂಟಿನ ಮೂಲಕ ಒಂದು ರೇ ಹೊರಟೋಗುತ್ತೆ ಹೀಗೆ. ಓಕೆ, ಸಾರಿ, ಜಸ್ಟ್ 1 minute. ಓಕೆ, ಸೊ ಈ ಫೋಕಲ್ ಪಾಯಿಂಟಿಂದ ಈ ರೇ ಹೊರಟ್ಬಿಟ್ಟು ಇಲ್ಲೆಲ್ಲೋ ಫೋಕಲ್ ಪಾಯಿಂಟ್ ಇದೆ ಅಂದ್ಕೊಳ್ಳೋಣ, ಇಲ್ಲೆಲ್ಲೋ ಸೆಂಟರ್ ಆಫ್ ಕರ್ವೇಚರ್ ಇದೆ ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಹೊರಟಂತಾರೆ, ಸ್ವಲ್ಪ ರೇ ಡಯಾಗ್ರಾಮ್ ಅಷ್ಟು ನೀಟಾಗಿ ಬರೋದಿಲ್ಲ. ಹಿಂಗೊಂದು ರೇ ಹೊರಟೋಗುತ್ತೆ, ಆಮೇಲೆ ಇಲ್ಲಿಂದ ಇನ್ನೊಂದು ರೇ ಹೊರಟೋಗುತ್ತೆ. ಸೊ ಅವೆರಡೂ ಇಲ್ಲಿ ಮೀಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಈ ಕಾನ್ವೆಕ್ಸ್ ಮಿರರನ್ನು ಸ್ವಲ್ಪ ದೊಡ್ಡದಾಗೆ ಬರ್ಕೊಂಡ್ಬಿಡ್ತೀನಿ. ಸೊ ನಮಗೆ ಈಸಿ ಈ ಥರ ಕಾನ್ವೆಕ್ಸ್ ಮಿರರ್ನ ಸ್ವಲ್ಪ ದೊಡ್ಡದಾಗಿ ಬರ್ಕೋತೀನಿ. ಸಾರಿ, ಈ ಪೋರ್ಷನನ್ನು ತೆಗೆದುಬಿಡ್ತೀನಿ. ಓಹೋ, ಪ್ಲೇನ್ ಲೈನ್, ಸ್ಟ್ರೈಟ್ ಲೈನ್ ಹೊರಟೋಗ್ಬಿಡ್ತಲ್ಲ. ಓಕೆ, ಸೊ ದಿಸ್ ಈಸ್ ದ ಸ್ಟ್ರೈಟ್ ಲೈನ್. ಓಕೆ, ಈಗ ಇಲ್ಲಿ ಏನು ಒಂದು ಲೈನ್ಸ್ಗಳು ಎರಡು ಮೀಟ್ ಆದವಲ್ಲ, ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಇದು ಇಮೇಜ್ ಫಾರಮ್ ಆಯಿತು. ಇದನ್ನು ನಾನು A' ಅಂತ ಕರಿತೀನಿ. ಓಕೆ, ಆವಾಗ ದಿಸ್ ಬಿಕಮ್ಸ್ ವಿ. ಆ ವಿಯನ್ನು ಕಂಡುಹಿಡ್ಕೊಳ್ಳೋಣ. ಆಮೇಲೆ ಇದೇ ಇಮೇಜು ಏನಿಲ್ಲಿ ಇಮೇಜ್ ಇದೆಯಲ್ಲ, ಈ ಇಮೇಜು ಇದಕ್ಕೆ ಆಬ್ಜೆಕ್ಟ್ ಆಗಿ ಪರಿಣಮಿಸಿ, ಅಂದರೆ ಈ ಕಾನ್ವೆಕ್ಸ್ ಲೆನ್ಸ್ಗೆ ಅದೊಂದು ಆಬ್ಜೆಕ್ಟ್ ಥರ ಆಗಿ, ಆಮೇಲೆ ಅಲ್ಲಿಂದ ಮತ್ತೆ ರೇಗಳು, ಈಗ ಇದಕ್ಕೆ ಇದು ಫೋಕಲ್ ಲೆಂತು, ಇದು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆಯೋಣ. ಸೊ ಆಗ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಒಂದು, ಫೋಕಲ್ ಲೆಂತಿನ ಮೂಲಕ ಒಂದು ರೇ ಹೋಗಿ, ಫೋಕಲ್ ಲೆಂತಿನ ಮೂಲಕ ಒಂದು ರೇ ಹೋಗಿ, ಸ್ವಲ್ಪ ಡಯಾಗ್ರಾಮ್ ಟೈಮ್ ತಗೊಳ್ತಾ ಇದೆ, ಪ್ಲೀಸ್ ಬೇರ್ ವಿತ್ ಮೀ. ಓಕೆ,
ಸೊ ಹೀಗೆ ಒಂದು ರೇ ಹೋಗಿದೆ, ಇನ್ನೊಂದು ರೇ ಹೀಗೆ ಫೋಕಲ್ ಲೆಂತಿನ ಮೂಲಕ ಹೋಗುತ್ತೆ. ಅವೆರಡು ಇಲ್ಲಿ ಮೀಟ್ ಆಗಿ ಇಲ್ಲಿ ಫೈನಲ್ ಇಮೇಜ್ ಫಾರಮ್ ಆಗುತ್ತೆ. ಎ ಡ್ಯಾಶ್ ಅನ್ನೋದು ಫೈನಲ್ ಇಮೇಜ್. ಓಕೆ, ಸೊ ಇದು ಡಯಾಗ್ರಾಮ್. ಈಗ ಫಸ್ಟು ಕಾನ್ಕೇವ್ ಮಿರರ್ ಕೇಸನ್ನು ತಗೊಳ್ಳೋಣ. ಫಾರ್ ಕಾನ್ಕೇವ್ ಮಿರರ್ಗೆ ಯು ಗೊತ್ತಿದೆ, ವಿ ಕಂಡುಹಿಡಿಯೋಣ. 1/v + 1/u is equal to 1/f becomes 1/v is equal to 1/f minus 1/u. Substitute 1/v is equal to 1 minus 0.1 minus of 1 divided by minus 0.15. So 1/v is equal to minus 1/0.1 ಅಂದರೆ -10 ಆಯಿತು, ಪ್ಲಸ್ 1 minus into minus plus 1/0.15 ಅಂದರೆ 6.67 ಆಯಿತು. ಸೊ 1/v is equal to 10 minus 6.67 comes out to be 3.3 minus 3.33. So v is equal to reciprocal ತಗೊಂಡ್ರೆ 0.3 minus 0.3 meter. This is the image distance for the concave lens. ಓಕೆ, ಸೊ ಅಲ್ಲಿಗೆ ಫಸ್ಟ್ ಪಾರ್ಟ್ ಮುಗೀತು. ಸೊ ನೋಡಿ ಗಮನಿಸಿ ಮಕ್ಕಳೇ, ಡಯಾಗ್ರಾಮಲ್ಲಿ ನಾನು ಏನು ವಿ ಅಂತ ಬರೆದಿದ್ದೀನಲ್ಲ ಇದು ವಿ. ಓಕೆ, ಈಗ ಏನು ಎ ಡ್ಯಾಶ್ ಇದೆಯಲ್ಲ ಅದು ಆಬ್ಜೆಕ್ಟ್ ಆಗುತ್ತೆ ಯಾರಿಗೆ, ನೆಕ್ಸ್ಟ್ದಕ್ಕೆ. ಅವಾಗ ಇದು ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಈ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಗಮನಿಸಿ. ಸೊ ದಿಸ್ ಈಸ್ ನೌ ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್. ಐ ಕಾಲ್ ಇಟ್ ಆಸ್ ಯು ಡ್ಯಾಶ್. ಸೊ ಐ ಕಾಲ್ ದಿಸ್ ಆಸ್ ಯು ಡ್ಯಾಶ್. ಸೊ ಇಮೇಜ್ ಬರೆದಿರ್ತೀನಿ ಒಂದು ಲೈನನ್ನು. ಇಮೇಜ್ ಫಾರಮ್ಡ್ ಅಟ್ ಎ ಡ್ಯಾಶ್ ಬಿಕಮ್ಸ್ ಆಬ್ಜೆಕ್ಟ್ ಯಾರಿಗೆ, ಆಬ್ಜೆಕ್ಟ್ ಫಾರ್ ದಿ ಕಾನ್ವೆಕ್ಸ್ ಮಿರರ್. ಸೊ therefore object distance u dash is equal to ನೋಡಿ ಟೋಟಲಿ 0.4. ಈ ಟೋಟಲ್ ಡಿಸ್ಟೆನ್ಸಲ್ಲಿ ಇಷ್ಟು ಡಿಸ್ಟೆನ್ಸನ್ನು ಮೈನಸ್ ಮಾಡಬೇಕು, ಮೈನಸ್ 0.3. therefore u dash comes out to be 0.1. so meter. This is a new distance. Now consider 1/v plus 1/u is equal to 1/f. ಅಂದರೆ ನಾವಿವಾಗ ಇದನ್ನು ಕಂಡುಹಿಡಿಬೇಕು. ಈ ಇಮೇಜ್ ಡಿಸ್ಟೆನ್ಸ್ ನೋಡಿ, ಇಲ್ಲಿ ತಾನೇ ಇಮೇಜ್ ಫೈನಲ್ ಫಾರಮ್ ಆಗಿರೋದು, ಇದನ್ನು ಕಂಡುಹಿಡ್ಕೋಬೇಕು ವಿ. ಸೊ 1/v is equal to 1/f minus 1/u. ಸೊ that is 1/v is equal to 1/0.15 minus 1/-0.1. Okay, so I proceed here. 1/0.15 ಅಂದರೆ 6.67 plus 10, that is 16.67. so v is equal to reciprocal of 16.67 in a reciprocal ತಗೊಂಡ್ರೆ 0.06 ಬರುತ್ತೆ. 0.06 meter is the new image. ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ಎಟ್ 0. ಫೈಂಡ್ ದ ಪೊಸಿಷನ್ ಅಂತ ಹೇಳ್ತಾರಲ್ವಾ. ಇಮೇಜ್ ಈಸ್ ಫಾರ್ಮ್ಡ್ ಎಟ್ 0.06 meter ಫ್ರಮ್ ದಿ ಕಾನ್ವೆಕ್ಸ್ ಲೆನ್ಸ್. ಅಥವಾ ಬಿಹೈಂಡ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕೂಡ ಹೇಳ್ಬೋದು. ಕಾನ್ವೆಕ್ಸ್ ಲೆನ್ಸ್ನ ಹಿಂಭಾಗದಲ್ಲಿದೆ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟು ನೇಚರ್ ಆಫ್ ದ ಫೈನಲ್ ಇಮೇಜ್. ಆಮೇಲೆ ನೇಚರ್ ಓಕೆ, ನೇಚರ್ ಸೈಜ್ ಏನಾದರೂ ಕೇಳಿದಾರಾ? ಸೈಜ್ ಏನು ಕೇಳಿರಂಗಿಲ್ಲ. ಫೈಂಡ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದ ಫೈನಲ್ ಇಮೇಜ್. ಸೊ ಫೈನಲ್ ಇಮೇಜ್ನ ನೇಚರ್ ಬಂದುಬಿಟ್ಟು ವರ್ಚುವಲ್ ಇಮೇಜ್ ಫಾರಮ್ ಆಗಿದೆ. ಫೈಂಡ್ ದ ಓಕೆ. ಆಮೇಲೆ ಏನಾದ್ರು ಮ್ಯಾಗ್ನಿಫಿಕೇಷನ್ ಏನಾದ್ರು ಕೇಳಿದರೆ ಅದನ್ನು ಮಾಡಬೇಕು. ಹೈಟ್ ಕೊಟ್ಟಿದ್ದಾರೆ ಅಂದಮೇಲೆ ಮ್ಯಾಗ್ನಿಫಿಕೇಷನ್ನು ಮಾಡಬೇಕು. ನೋಡಿ ಇಲ್ಲಿ ಫಸ್ಟು ಮತ್ತೊಮ್ಮೆ ಡಯಾಗ್ರಾಮನ್ನು ಬರಿತೀನಿ. ಇದು ಕಾನ್ಕೇವ್ ಮಿರರ್, ಇದು ಕಾನ್ವೆಕ್ಸ್ ಮಿರರ್. ಇಲ್ಲಿ ಇಟ್ಟಂಥ ಆಬ್ಜೆಕ್ಟು ಹೀಗೆ ಹೋಗಿ ಹೀಗೆ ಬಂತು ರೇ, ಆಯಿತಾ. ಇನ್ನೊಂದು ರೇ ಹೀಗೆ ಬಂತು. ಓಕೆ, ಸೊ ಇಲ್ಲಿ ಇಮೇಜ್ ಫಾರ್ಮ್ ಆಯಿತು. ಈಗ ಮತ್ತೆ ರೇ ಹೋಗಿ ಈ ಥರ ಫೋಕಲ್ ಲೆಂತಿನ ಮೂಲಕ, ಆಮೇಲೆ ಈ ಥರ ಸೆಂಟರ್ ಆಫ್ ಕರ್ವೇಚರ್ನ ಮೂಲಕ ಹೋದವು. ಇಲ್ಲಿ ಫೈನಲ್ ಇಮೇಜ್ ಫಾರಮ್ ಆಯಿತು. A
ಎ ಡ್ಯಾಶ್, ದಿಸ್ ಈಸ್ ಎ. ಓಕೆ, ಸೊ ಇದು ಕಾನ್ಕೇವ್ ಇಂದ ಬಂದದ್ದು, ಇದು ಕಾನ್ವೆಕ್ಸ್ ಇಂದ ಬಂದದ್ದು. ಓಕೆ, ಸೊ ಕಾನ್ಕೇವ್ ಮಿರರ್ನಲ್ಲಿ ದಿಸ್ ಈಸ್ ಯು, ಓಕೆ, ಆ್ಯಂಡ್ ದಿಸ್ ಈಸ್ ವಿ. ಕಾನ್ವೆಕ್ಸ್ ಮಿರರಲ್ಲಿ ದಿಸ್ ಈಸ್ ಯು ಆ್ಯಂಡ್ ದಿಸ್ ಈಸ್ ವಿ. ಓಕೆ, ಫಾರ್ ಕಾನ್ಕೇವ್ ಮಿರರ್ m is equal to minus v divided by u. So u ಅಂದರೆ minus 0.15, v ಅಂದರೆ minus 0.3, minus 0.3 ಸಬ್ಸ್ಟಿಟ್ಯೂಟ್ ಮಾಡಿ m1 ಅಂತ ಕರೆಯೋಣ. ದಟ್ ಈಸ್ ಮೈನಸ್ ಆಫ್ 0.3 by 0.15. ಸೊ ಸಿಂಪ್ಲಿಫೈ ಮಾಡಿದರೆ -2 ಬರುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, 0.3 by 0.15 ಅಂದರೆ 2 ಬರುತ್ತೆ. ಇದು ಕಾನ್ಕೇವ್ ಮಿರರಿಂದ ಬಂದಂಥ ಮ್ಯಾಗ್ನಿಫಿಕೇಷನ್. ಫಾರ್ ಕಾನ್ವೆಕ್ಸ್ ಮಿರರ್ ಮ್ಯಾಗ್ನಿಫಿಕೇಷನ್ m2 is equal to once again minus v by u. u is equal to, ಓಕೆ, ಕಾನ್ವೆಕ್ಸ್ ಮಿರರಿನ u ಇಲ್ಲಿದೆ, -0.1. ವಿ ಕಾನ್ವೆಕ್ಸ್ನ 0.06 ಇದೆ ನೋಡಿ, ಇದು 0.06. ಓಕೆ, ಸೊ ಅದನ್ನು ಬರ್ಕೊಳ್ಳೋಣ. ವಿ 0.06, therefore m2 is equal to minus 0.06 divided by minus 0.1. ಸೊ m2 is equal to minus ಕ್ಯಾನ್ಸಲ್ ಆಯಿತು, 0.6 ಆಯಿತು. ಸೊ ಎರಡನೇ ಸ್ಟೆಪ್ ಬಂತು. ಮೂರನೇ ಸ್ಟೆಪ್ಪು ಟೋಟಲ್ ಮ್ಯಾಗ್ನಿಫಿಕೇಷನ್. ಟೋಟಲ್ ಮ್ಯಾಗ್ನಿಫಿಕೇಷನ್ ಬಂದ್ಬಿಟ್ಟು ಮ್ಯಾಗ್ನಿಫಿಕೇಷನ್ m is equal to m1 m2. ಸೊ m is equal to -2 into 0.6. ಸೊ m is equal to -1.2 ಆಯಿತು. ಓಕೆ, ಸೊ m ಬಂದ್ಬಿಟ್ಟು ಇಮೇಜ್ ಹೈಟ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಹೈಟ್. ನನಗೆ ಇಮೇಜ್ ಹೈಟ್ ಬೇಕು, m into h, ದಟ್ ಈಸ್ 1.2 ಇಂಟು ಇಮೇಜ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 2. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು 1.2 ಅಂದರೆ 2.4 ಸೆಂಟಿಮೀಟರ್. ಮೈನಸ್ ಸೈನ್ ಯಾಕೆ ಸರ್ ಬಿಟ್ಬಿಟ್ರಿ? ಏನೂ ಇಲ್ಲ, ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಮೇಜ್ ಫಾರ್ಮ್ಡ್ ಈಸ್ ವರ್ಚುಯಲ್ ಅಂತ. ಓಕೆ, ಸರಿ, ಇಮೇಜ್ ಫಾರ್ಮ್ಡ್ ಈಸ್ ರಿಯಲ್. ಸರಿ, ರಿಯಲ್ ಇಮೇಜ್. ನೆಗೆಟಿವ್ ಮ್ಯಾಗ್ನಿಫಿಕೇಷನ್ ಮೀನ್ಸ್ ರಿಯಲ್. ಸೊ ಇಲ್ಲೂ ಮಿಸ್ಟೇಕ್ ಮಾಡಿದೆ, ಇದು ರಿಯಲ್ ಇಮೇಜ್ ಅಪ್ಪ, ಇದು ರಿಯಲ್ ಇಮೇಜ್. ಓಕೆ, ಸೊ ಅಲ್ಲಿಗೆ ಈ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಲೆಂತಿ ಇದೆ, ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದೀನಿ ನೋಡಿ. ಕಾನ್ಕೇವ್ ಮಿರರ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 0.2 meter, ಕಾನ್ವೆಕ್ಸ್ ಆಫ್ 0.1 meter, ಪ್ಲೇಸ್ಡ್ ಈಚ್ ಅದರ್ ವಿತ್ ಎ ಸಪರೇಷನ್ ಆಫ್ 0.4 meter. ಸೇಮ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಇದು ಕಾನ್ವೆಕ್ಸು, ಇದು ಕಾನ್ಕೇವು, ಇವೆರಡರ ಮಧ್ಯೆ 0.4 ಇದೆ. ಫೇಸಿಂಗ್ ಈಚ್ ಅದರ್. ಆ್ಯನ್ ಆಬ್ಜೆಕ್ಟ್ ಆಫ್ ಹೈಟ್ 8 ಸೆಂಟಿಮೀಟರ್. ಇಲ್ಲಿ ಚೇಂಜ್ ಮಾಡಿದ್ದೀನಿ. ಮುಂಚಿನ ಪ್ರಾಬ್ಲಮಲ್ಲಿ h is equal to 2 ಕೊಟ್ಟಿದೆ, ಇವಾಗ h is equal to 8 ಆಗಿದೆ. ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಕಾಮನ್ ಆಕ್ಸಿಸ್ 0.3 meter. ಮುಂಚೆ 0.15 ಕೊಟ್ಟಿದೆ, ಇವಾಗ 0.3 meter. ಇದು 0.3 meter. ಓಕೆ, ಫೈಂಡ್ ಪೊಸಿಷನ್ ನೇಚರ್ ಆಫ್ ದ ಫೈನಲ್ ಇಮೇಜ್. ಸೇಮ್ ಟು ಸೇಮ್, ಈವನ್ ಸೈಜ್ ಆಲ್ಸೋ. ಸೊ ಟ್ರೈ ಮಾಡಿ ನೋಡೋಣ. ಇದನ್ನು ನೀವು ಹೋಮ್ವರ್ಕ್ ಅಂತ ತೊಗೊಂಡು ಟ್ರೈ ಮಾಡಿ. ಸೊ ಫಸ್ಟು ಹೀಗೆ ಹೋಗಿ ರೇ, ಆಮೇಲೆ ರಿಫ್ಲೆಕ್ಟ್ ಆಗಿ ಹೀಗೆ ಬರುತ್ತೆ, ಇನ್ನೊಂದು ರೇ ಹೀಗೆ ಬರುತ್ತೆ. ಓಕೆ, ಈ ಥರ ಆಗುತ್ತೆ. ಆಮೇಲೆ ಇಲ್ಲಿಂದ ಹೋಗ್ಬಿಟ್ಟು ಫೋಕಲ್ ಪಾಯಿಂಟ್ ಮೂಲಕ ಒಂದು ರೇ ಹೋಗುತ್ತೆ, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಇನ್ನೊಂದು ರೇ ಹೋಗುತ್ತೆ. ಅವೆರಡು ಎಲ್ಲಿ ಮೀಟ್ ಆಗ್ತಾವೆ ಅಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇಲ್ಲೊಂದು ಇಮೇಜು, ಇದು ಒರಿಜಿನಲ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಅಂತ ಕರೆಯೋಣ, ಇಮೇಜ್ ಎ ಅಂತ. ಅಥವಾ ಇದನ್ನು ಎ ಅಂತ ಕರೆದು, ಇದನ್ನು ಎ ಡ್ಯಾಶ್ ಅಂತ ಕರೀರಿ, ಇದನ್ನ ಎ ಡಬಲ್ ಡ್ಯಾಶ್ ಅಂತ ಕರೆದು ಸಾಲ್ವ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಜಸ್ಟ್ ಸಿಮಿಲರ್ ಟು ಪ್ರೀವಿಯಸ್ ಪ್ರಾಬ್ಲಮ್ ಓನ್ಲಿ, ಏನು ವ್ಯತ್ಯಾಸ ಇಲ್ಲ, ಸೇಮ್ ಟು ಸೇಮ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, an extended object is placed 0.3 meter in front of a concave mirror and the image is formed at the same place. Okay, how much must the object be moved towards the mirror so that an image is formed 0.075 meter behind the mirror? If the object is 0.04 meter height, what is the image in the later case? What is the size of the image ಅಂತ ಇರಬೇಕಾಗಿತ್ತು, size. Okay, what is the size of the image in the later case? Okay, so an extended object is placed 0.3 meter in front of concave mirror. Okay, so concave mirror ಹತ್ರ ಇಟ್ಟಿದ್ದಾರೆ. ಆಮೇಲೆ ಎರಡು ಸೇಮ್ ಟು ಸೇಮ್, ಎರಡು ಒಂದೇ ಪ್ಲೇಸಲ್ಲಿ ಫಾರ್ಮ್ ಆಗ್ತಾ ಇದೆ, ಅದು ಬಹಳ ಮುಖ್ಯ.
ಏನು ಆಬ್ಜೆಕ್ಟು ಮತ್ತು ಇಮೇಜು ಎರಡು ಸೇಮ್ ಪ್ಲೇಸಲ್ಲಿ. ಇವಾಗ ಇದು ಆ್ಯಕ್ಸಿಸ್ ಅಂದ್ಕೊಳ್ಳೋಣ, ಇದು ಕಾನ್ಕೇವ್ ಮಿರರ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಆಬ್ಜೆಕ್ಟ್ ಇದೆ, ದಿಸ್ ಈಸ್ ಆಬ್ಜೆಕ್ಟ್. So this is object distance and image is also formed here only, therefore this is image distance. So data bariri u is equal to minus 0.3, v is also minus 0.3. ಇವೆರಡರಿಂದ ಫಸ್ಟ್ ಫೋಕಲ್ ಲೆಂತನ್ನು ಕಂಡುಹಿಡ್ಕೊಂಬಿಡಿ. ಫೋಕಲ್ ಲೆಂತ್ ಕಂಡುಹಿಡ್ಕೊಂಡು ಪ್ರಾಬ್ಲಮ್ ಕಡೆಗೆ ಹೋಗಿ. 1/f is equal to 1/v plus 1/u. That is 1/f is equal to, ಫಸ್ಟ್ ಸ್ಟೆಪ್ ಇದು, 1 by minus 0.3 plus 1 by minus 0.3. So 1 by f is equal to minus 2 times 1 by 0.3, that is minus 20 divided by 3. ಅಥವಾ f is equal to minus 3 divided by 20. Minus 3 divided by 20 ಎಷ್ಟಾಗುತ್ತೆ ನೋಡೋಣ. 0.15. So focal length comes out to be minus 0.15 ಮೀಟರ್. ಸೊ ಇದು ಫಸ್ಟ್ ಪಾರ್ಟ್ ಆಯಿತು. ಸೊ ಮುಂದೆ ನೋಡೋಣ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಏನು ಹೇಳ್ತಿದ್ದಾರೆ, ಹೌ ಮಚ್ ಮಸ್ಟ್ ದಿ ಆಬ್ಜೆಕ್ಟ್ ಬಿ ಮೂವ್ಡ್ ಟುವರ್ಡ್ಸ್ ದಿ ಮಿರರ್. ಅಂದರೆ ಈಗ ಆಬ್ಜೆಕ್ಟನ್ನು ಹತ್ತಿರಕ್ಕೆ ತಳ್ತಾ ಇದ್ದೀರಾ, ಟುವರ್ಡ್ಸ್ ದಿ ಮಿರರ್ ಹಿಂಗೆ ಮೂವ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿಗೆಲ್ಲೋ ಬರ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂದರೆ ಎಕ್ಸ್ ಡಿಸ್ಟೆನ್ಸ್ ಮೂವ್ ಮಾಡ್ತಾ ಇದ್ದೀರಾ, ಆವಾಗ ಯು ಡ್ಯಾಶ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಇಲ್ಲಿದ್ದಂಥ ಆಬ್ಜೆಕ್ಟನ್ನು ಇಲ್ಲಿಗೆ ತಳ್ಳಿದರೆ, ಮುಂದಕ್ಕೆ, ಟುವರ್ಡ್ಸ್ ಅಂದರೆ ಮುಂದಕ್ಕೆ ತಳ್ಳಿದರೆ, ಅವಾಗ ಯು ಡ್ಯಾಶ್ ಅನ್ನೋದು ನ್ಯೂ ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆದಾಗ, ಸೊ ದಟ್ ದಿ ಇಮೇಜ್ ಈಸ್ ಫಾರ್ಮ್ 0.075 ಮೀಟರ್ ಬಿಹೈಂಡ್ ದ ಮಿರರ್. ಸೊ ಇಮೇಜ್ ಕೂಡ ಫಾರಮ್ ಆಗಿದೆ. ಎಲ್ಲಿ ಫಾರಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಿಹೈಂಡ್ ದಿ ಮಿರರ್ ಫಾರಮ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಟು ಡೂ, ಕೇಳಿರೋದೇನು, ಹೌ ಮಚ್ ಅಂದರೆ ಎಕ್ಸನ್ನು ಮೂವ್ ಮಾಡಬೇಕು, ವಿ 0.075 ಕೊಟ್ಟಿದ್ದಾರೆ. 0.075 ಎಕ್ಸನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಎಷ್ಟು ದೂರ ತಳ್ಳಬೇಕು ಅಂತ. ಓಕೆ, ನಾವು ಲೆಟ್ ಅಸ್ ಸಾಲ್ವ್ ದಿಸ್. ಲೆಟ್ ಯು ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎಕ್ಸ್, ಆಮೇಲೆ ವಿ ಈಸ್ ಈಕ್ವಲ್ ಟು ವಿ ಡ್ಯಾಶ್ ಈಸ್ ಈಕ್ವಲ್ ಟು 0.075. ಎಕ್ಸನ್ನು ಕಂಡುಹಿಡಿರಿ. ಎಕ್ಸ್ ಕಂಡುಹಿಡಿದ್ಬಿಟ್ರೆ ಅರ್ಧ ಪಾರ್ಟ್ ಮುಗಿದಂಗೆ. ಸೊ 1/v plus 1/u is equal to 1/f formula. So 1/0.075 plus 1 minus ಅಲ್ವಾ, ಇದು ಮೈನಸ್ ಯು ಅಂದರೆ ಯು ಡ್ಯಾಶ್ ಅಲ್ವಾ, ಮೈನಸ್, ಓಕೆ 1 minute, ಮೈನಸ್ ಆಫ್ ಯು ಡ್ಯಾಶ್ ಅಂದರೆ ಯು ಪ್ಲಸ್ ಎಕ್ಸ್ ಯು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 1/f ಈಸ್ ಆಲ್ರೆಡಿ ದೇರ್ 0.15. ಸೊ 1/0.075 plus 1 minus u plus x is equal to 1 minus 0.15. So 1/0.075 plus 1 minus u ಹಳೆ ಇದೆ, ಇಲ್ಲಿದೆ 0.3 minus 0.3 plus x is equal to minus 1/0.15. ಸೊ ಸಿಂಪ್ಲಿಫೈ ಮಾಡೋಣ. 1 minus 0.3 plus x is equal to minus 1/0.15 minus 1/0.075. So 1 minus 0.3 plus x is equal to, this is minus 6.66 minus 13.33, that is minus 20. ಸೊ ರೆಸಿಪ್ರೋಕಲ್ ತೊಗೊಂಡ್ರೆ minus 0.3 plus x is equal to 1/20. 1/20 ಅಂತಂದರೆ ಎಷ್ಟಾಗುತ್ತೆ, ಪಾಯಿಂಟ್ ಮೈನಸ್ ಸೈನ್ ಆಫ್ ಕೋರ್ಸ್, minus 0.05 ಆಗುತ್ತೆ. ಸೊ x is equal to minus 0.05 ಮೈನಸ್ ಈ ಕಡೆ ಬಂದರೆ ಪ್ಲಸ್ 0.3. ಸೊ x is equal 0.3, x is equal to 0.25 ಮೀಟರ್. ಅಂದರೆ ನಾವು ಆಬ್ಜೆಕ್ಟನ್ನು ಏನು ಇಲ್ಲಿದೆಯಲ್ಲ ಇದನ್ನು ನಾವು ಎಷ್ಟು ತಳ್ಳಬೇಕು ಮುಂದಕ್ಕೆ, ವಿ ಹ್ಯಾವ್ ಟು ಪುಷ್ ಇಟ್ ಬೈ 0.25 ಮೀಟರ್. ಓಕೆ,
ಸೊ ಅಲ್ಲಿಗೆ ಈ ಪಾರ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡೋಣ. ಇಫ್ ದಿ ಆಬ್ಜೆಕ್ಟ್ ಈಸ್ 0.04 ಮೀಟರ್ ಇನ್ ಹೈಟ್, ವಾಟ್ ಈಸ್ ದ ಇಮೇಜ್ ಸೈಜ್? ಸೊ ಆಬ್ಜೆಕ್ಟ್ ಸೈಜನ್ನು ಕೊಟ್ಟಿದ್ದಾರೆ, ಇಮೇಜನ್ನು ಕಂಡುಹಿಡಿಬೇಕು. ಇಫ್ h ಈಸ್ ಈಕ್ವಲ್ ಟು 0.04, I ಕ್ವಶನ್ ಮಾರ್ಕ್ ಅಷ್ಟೇ. ಸೊ m ಈಸ್ ಈಕ್ವಲ್ ಟು ವಿ ಇದು ವಿ ಬೈ ಓಕೆ ಮೈನಸ್ ವಿ ಬೈ ಯು ಬರ್ಕೋಬಹುದು. ಅದಕ್ಕಿಂತ ಬೆಟರು ಎಮ್ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಎಫ್ ಮೈನಸ್ ಯು ಅನ್ನೋ ಫಾರ್ಮುಲಾ ಇದೆಯಲ್ವಾ, ಅದನ್ನೇ ಉಪಯೋಗಿಸ್ಕೊಂಬೇಡ. ಅಲ್ಲಿಗೆ ಎಮ್ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಫ್ ಮೈನಸ್ ಯು ಅಂದರೆ ಯು ಡ್ಯಾಶ್ ಅಂತ ತಗೋಬೇಕು. ಸೊ ಲೇಟರ್ ಕೇಸ್, ಫಾರ್ಮರ್ ಕೇಸ್ ಅಂದರೆ ಮುಂಚೆ ಅಂತ, ಲೇಟರ್ ಕೇಸ್ ಅಂದರೆ ನಂತರ ಅಂತ. ಸೊ ಅಲ್ಲಿಗೆ ಎಮ್ ಈಸ್ ಈಕ್ವಲ್ ಟು ಯು ಡ್ಯಾಶ್ ಗೊತ್ತಿದೆ, ಎಫ್ ಡಿವೈಡೆಡ್ ಬೈ ಎಫ್ ಅಂದರೆ ಮೈನಸ್ 0.15 ಡಿವೈಡೆಡ್ ಬೈ ಮೈನಸ್ 0.15 ಮೈನಸ್ ಯು ಡ್ಯಾಶ್ ಹಿಂದಿನ ಪ್ರಾಬ್ಲಮಲ್ಲಿ ಬಂದಿದೆಯಾ, ಯು ಡ್ಯಾಶ್ ಎಷ್ಟು ಎಕ್ಸ್ ಬಂದಿದೆ. ಯು ಡ್ಯಾಶ್ ಅಂತಂದರೆ ಯು ಮೈನಸ್ ಎಕ್ಸ್ ಅಲ್ವಾ, ಅದನ್ನು ಸಪ್ರೇಟಾಗಿ ಬರ್ಕೊಂಬಿಡಿ. ಯು ಡ್ಯಾಶ್ ಅಂದರೆ ಯು ಮೈನಸ್ ಎಕ್ಸ್ ಅಲ್ವಾ, ದಟ್ ಈಸ್ 0.3 ಮೈನಸ್ 0.25 ದಟ್ ಈಸ್ 0.05. ಇಲ್ಲೇ ಬಂತಲ್ಲ ಆಗಲೇ ಯು ಡ್ಯಾಶ್. ಸೊ ಓಕೆ, ಯು ಡ್ಯಾಶ್ ಎಲ್ಲಿ ಬರೆದಿದ್ದೀವಿ ನಾವು, ದಿಸ್ ಈಸ್ ಯು, ಇಲ್ಲಿದೆಯಲ್ಲ ಯು ಮೈನಸ್ ಎಕ್ಸ್. ಓಕೆ, ಸೊ ಪಾಯಿಂಟ್ ಓಕೆ ರೈಟ್. ಸೊ ಸಿಂಪ್ಲಿಫೈ ಮಾಡಿ ಮೈನಸ್ ಓಕೆ 3 ಮೈನಸ್ 0.5 ಯು ಡ್ಯಾಶ್ ಎಷ್ಟು ಬಂದಿದೆ, ಮೈನಸ್ 0.3 ಪ್ಲಸ್ ಎಕ್ಸ್. ಓಕೆ, ಯು ಡ್ಯಾಶ್ ಈಸ್ ಓಕೆ 0.05 ರೈಟ್. ಓಕೆ 0.05. ಸೊ ಈಗ ನಾನು ಯು ಡ್ಯಾಶನ್ನು ಹಾಕೋಬೇಕಲ್ವ, ಇಲ್ಲಿ ಮೈನಸ್ ಆಫ್ ಮೈನಸ್ 0.05 ಹಾಕೋತೀನಿ. ಅಲ್ಲಿಗೆ ಮೈನಸ್ 0.15 ಡಿವೈಡೆಡ್ ಬೈ ಮೈನಸ್ 0.15 ಪ್ಲಸ್ 0.05 ಆಯಿತು. ಸೊ ಎಮ್ ಈಸ್ ಈಕ್ವಲ್ ಟು ಮೈನಸ್ 0.15 ಡಿವೈಡೆಡ್ ಬೈ 0.15, ಇದು ಸಾಲ್ವ್ ಮಾಡಿಬಿಡಿ. 0.15 minus 0.05 is equal to 0.1. This is minus 0.1. Finally, it is 1.5 magnification. Next, m is equal to I divided by h implies I is equal to m into h. That is 1.5 into 0.04. So, therefore, I is equal to so 1.5 into 0.04 is equal to 0.06. 0.06 meter is the new height. So ಅಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A small candle of 2.5 centimeter in size is placed at 27 centimeter in front of concave mirror of radius of curvature 36 centimeter. ಇದು NCERT ಪ್ರಾಬ್ಲಮ್, ಬುಕ್ಕಲ್ಲಿರೋ ಪ್ರಾಬ್ಲಮ್. ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಶುಡ್ ಅ ಸ್ಕ್ರೀನ್ ಬಿ ಪ್ಲೇಸ್ಡ್ ಇನ್ ಆರ್ಡರ್ ಟು obtain the sharp image? Describe the nature and size of the image. First part, if candle is moved closer to the mirror, how would the screen have to be moved? ಸ್ಕ್ರೀನ್ ಅನ್ನು ಯಾವ ಥರ ಮೂವ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಪ್ರಿನ್ಸಿಪಲ್ ಲೈನು, ಇಲ್ಲೆಲ್ಲೋ ಒಂದು ಸ್ಕ್ರೀನು. ಓಕೆ, ಸ್ಕ್ರೀನ್ ಇದೆ. ಕ್ಯಾಂಡಲ್ ಆಫ್ 2.5 ಸೆಂಟಿಮೀಟರ್ ಇನ್ ಸೈಜ್ ಅಂದರೆ ಹೆಚ್ ಕೊಟ್ಟಿದ್ದಾರೆ 2.5 ಸೆಂಟಿಮೀಟರ್. ಪ್ಲೇಸ್ 27 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದಿ ಕಾನ್ಕೇವ್ ಮಿರರ್. ಯು ಕೊಟ್ಟಿದ್ದಾರೆ ಮೈನಸ್ 27 ಸೆಂಟಿಮೀಟರ್. ಇಲ್ಲೆಲ್ಲೋ ಕಾನ್ಕೇವ್ ಮಿರರ್ ಇದೆ. ಓಕೆ, ಈ ಥರ. ಸೊ ಇಲ್ಲೆಲ್ಲ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ. ಸೊ ದಿಸ್ ಈಸ್ 27, ದಟ್ ಈಸ್ ನಥಿಂಗ್ ಬಟ್ ಯು ಪ್ಲೇಸ್ಡ್. ಅಂದರೆ ಸ್ಕ್ರೀನನ್ನು ಎಲ್ಲಿಡಬೇಕು ಅಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ವಿ ಈಸ್ ಕ್ವಶನ್ ಮಾರ್ಕ್. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದರಿಂದ ಫೋಕಲ್ ಲೆಂತನ್ನು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀನಿ, ಮೈನಸ್ 18 ಸೆಂಟಿಮೀಟರ್. ಸೊ ಫಸ್ಟ್ ಪಾರ್ಟ್ 1/u ಪ್ಲಸ್ 1/v ಇಸ್ ಈಕ್ವಲ್ ಟು 1/f. ಸೊ ನನಗೆ ವಿ ಬೇಕಾಗಿರೋದ್ರಿಂದ 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u ಮಾಡ್ಕೋತೀನಿ. ದಟ್ ಈಸ್ 1/v ಇಸ್ ಈಕ್ವಲ್ ಟು ಮೈನಸ್ 1/18 ಮೈನಸ್ ಆಫ್ 1 ಡಿವೈಡೆಡ್ ಬೈ ಮೈನಸ್ 27. So 1/v is equal to minus 1/18 plus 1/27. So 1/v is equal to 1/18. ಕ್ಯಾಲ್ಕುಲೇಟರಿಂದ ನೀವು ಡೈರೆಕ್ಟಾಗಿ ಮಾಡಿ 0.0
minus 0.056 ಪ್ಲಸ್ 1/27 ಮಾಡಿದರೆ, ಅಥವಾ ಎಲ್ ಸಿ ಎಮ್ ತೊಗೊಳ್ಳೋದಾದರೆ ತೊಗೊಳ್ಳಿ, ಅವಾಗ ಈ ರೆಕರಿಂಗ್ ಪ್ರಾಬ್ಲಮ್ ಇರೋದಿಲ್ಲ. ಸರ್ ಲೆಟ್ ಅಸ್ ಟೇಕ್ ಎಲ್ ಸಿ ಎಮ್, ಕ್ಲಿಯರ್ ಕಟ್ ಎಲ್ ಸಿ ಎಮ್ಸ್ ಬರೋದಾದರೆ ಎಲ್ ಸಿ ಎಮ್ ಅನ್ನೇ ತೊಗೊಳ್ಳಿ. ಐ ವುಡ್ ರಾದರ್ ಸಜೆಸ್ಟ್ ಯು ಟು ಗೋ ಫಾರ್ ಎಲ್ ಸಿ ಎಮ್. ಓಕೆ ನೋಡಿ, 18 and 27ಗೆ ಎಲ್ ಸಿ ಎಮ್ ಮಾಡೋದಾದರೆ ಇಲ್ಲಿ ಬರ್ತೀನಿ. 18 and 27ಗೆ 9ಇಂದ ಹೋಗುತ್ತೆ. 9 2s 9 3s, ಸೊ 3 2 6 9 6 54, 54. 1/v is equal to 54 is LCM minus 3, 18 3s minus 3 plus 27 2s, so 2, that is minus 1/54. So V is equal to minus 54 centimeter ಆಯಿತು. ಸೊ ರೆಕರಿಂಗ್ ಪ್ರಶ್ನೆನೇ ಇಲ್ಲ ಇವಾಗ. ಆಯಿತು, ವಿ ಬಂತು. ಈಗ ಏನು ಹೇಳ್ತಿದ್ದಾರೆ, ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಶುಡ್ ಎ ಸ್ಕ್ರೀನ್ ಬಿ ಪ್ಲೇಸ್ಡ್. ಸೊ ಸ್ಕ್ರೀನ್ ಈಸ್ ಪ್ಲೇಸ್ಡ್ ಅಷ್ಟೇ, ಬೇಕಾದ್ರೆ ಅದನ್ನು ವರ್ಡಿಂಗ್ಸಲ್ಲಿ ಬರೆದ್ಬಿಡಿ. ಸ್ಕ್ರೀನ್ ಈಸ್ ಪ್ಲೇಸ್ಡ್ ಆಟ್ ಅ ಡಿಸ್ಟೆನ್ಸ್ ಆಫ್ 54 ಸೆಂಟಿಮೀಟರ್ ಫ್ರಮ್ ದ ಲೆನ್ಸ್ ಅಂತ ಬರೆದ್ಬೇಡ. ಅಲ್ಲಿಗೆ ಒಂದು ಪಾರ್ಟ್ ಆಯಿತು, ಫಸ್ಟ್ ಪಾರ್ಟ್ ಆಯಿತು. ಡಿಸ್ಕ್ರೈಬ್ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಸೊ ನೇಚರ್ ಆ್ಯಂಡ್ ಸೈಜನ್ನು ಕಂಡುಹಿಡಿಯೋಣ. ಸೈಜ್ ಕಂಡುಹಿಡಿಬೇಕಂದ್ರೆ ಮ್ಯಾಗ್ನಿಫಿಕೇಷನ್ಗೆ ಹೋಗಬೇಕು. -v ಡಿವೈಡೆಡ್ ಬೈ ಯು, ದಟ್ ಈಸ್ ಮೈನಸ್ ಆಫ್ -54 ಡಿವೈಡೆಡ್ ಬೈ -27, ದಟ್ ಈಸ್ ಈಕ್ವಲ್ ಟು -2. ನೆಗೆಟಿವ್ ಬಂತು ಅಂದರೆ ರಿಯಲ್ ಇಮೇಜ್ ಅಂತ. ಸೈಜ್ ಕೇಳಿದರೆ I is equal to m into h ಅಂತ, ದಟ್ ಈಸ್ 2 into 2.5, ದಟ್ ಈಸ್ 5 ಸೆಂಟಿಮೀಟರ್. ಮ್ಯಾಗ್ನಿಫೈ ಆಗಿದೆ. ಸೊ ನೇಚರ್ ಆಫ್ ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇಟ್ ಈಸ್ ಎ ಮ್ಯಾಗ್ನಿಫೈಡ್ ಇಮೇಜ್. ಅಲ್ಲಿಗೆ ಒಂದು ಕತೆ ಮುಗೀತು. ಡಿಸ್ಕ್ರೈಬ್ ದ ನೇಚರ್ ಆ್ಯಂಡ್ ಸೈಜ್ ಆಯಿತು. ಈಗ ಇಫ್ ದ ಕ್ಯಾಂಡಲ್, ಅಲ್ಲಿ ಕೊಟ್ಟಿರೋದು ಅದು ಕ್ಯಾಂಡಲ್ ಅಂತೆ, ಅದು ಆಬ್ಜೆಕ್ಟ್ ಬಂದುಬಿಟ್ಟು ಏನಿಲ್ಲಿ ತೋರಿಸಿದ್ದೀನಲ್ಲ, ದಿಸ್ ಈಸ್ ಆ್ಯಕ್ಚುಲಿ ಎ ಕ್ಯಾಂಡಲ್. ಓಕೆ, ಸೊ ನಾನು ಕ್ಯಾಂಡಲನ್ನು ಈ ಥರ ಬರಿತೀನಿ, ಫ್ಲೇಮ್ ಇರೋ ಥರ. ಈಗ ಅವ್ರು ಏನು ಹೇಳ್ತಾರೆ, ಇಫ್ ದ ಕ್ಯಾಂಡಲ್ ಈಸ್ ಮೂವ್ಡ್ ಟುವರ್ಡ್ಸ್ ದಿ ಮಿರರ್, ಅಂದರೆ ಈ ಕ್ಯಾಂಡಲನ್ನು ಇನ್ನು ಸ್ವಲ್ಪ ಹತ್ತಿರ ತೊಗೊಂಬರ್ತೀರಾ ಅಂತ ಅಂದ್ಕೊಳ್ಳೋಣ, ಇಲ್ಲಿಗೆ ತೊಗೊಂಬರ್ತೀರಾ ಅಂದ್ಕೊಳ್ಳಿ. ಹೌ ವುಡ್ ದ ಸ್ಕ್ರೀನ್ ಹ್ಯಾವ್ ಟು ಬಿ ಮೂವ್ಡ್. ಈಗ ಒಂದು ಗಮನಿಸಿ, ನಾನು ಇಲ್ಲಿ ಹೇಳ್ತೀನಿ. ಓಕೆ, 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ಈಗ 1/f ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಯಾಕೆಂದರೆ ಫೋಕಲ್ ಲೆಂತ್ ಕಾನ್ಸ್ಟೆಂಟ್. ನಾನು 1/u ಚೇಂಜ್ ಮಾಡಿದರೆ 1/v ಚೇಂಜ್ ಮಾಡಬೇಕು. ಗಮನಿಸ್ತಾ ಇರಿ, 1/u ಚೇಂಜ್ ಆದರೆ 1/v ಚೇಂಜ್ ಆಗುತ್ತೆ, ಅಂದರೆ u ಚೇಂಜ್ ಆದರೆ v ಕೂಡ ಚೇಂಜ್ ಆಗುತ್ತೆ. ಈಗ ಈ ಡಯಾಗ್ರಾಮಲ್ಲಿ ಸ್ಕ್ರೀನ್ ಇಲ್ಲಿದೆ, ಆಬ್ಜೆಕ್ಟ್ ಇಲ್ಲಿತ್ತು, ಮಿರರ್ ಇಲ್ಲಿತ್ತು, ಇಷ್ಟು ಇತ್ತು ಏನೋ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇವಾಗ ಹತ್ತಿರಕ್ಕೆ ತೊಗೊಂಬಂದಾಗ ಯು ಕಡಿಮೆ ಆಯ್ತಲ್ವಾ. ಯು ಕಡಿಮೆ ಆದರೆ, ಯು ಡಿಕ್ರೀಸ್ ಆದರೆ ನೆನ್ಪಿಟ್ಕೊಳ್ಳಿ ವಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ 1/f ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಅವರ ಪ್ರಶ್ನೆ ಏನು, ಡಿಸ್ಕ್ರೈಬ್. ಓಕೆ, ಇಫ್ ದ ಕ್ಯಾಂಡಲ್ ಈಸ್ ಮೂವ್ ಟುವರ್ಡ್ಸ್ ದ ಮಿರರ್, ಹೌ ದ ಸ್ಕ್ರೀನ್ ಹ್ಯಾವ್ ಟು ಬಿ ಮೂವ್ಡ್. ಅಂದರೆ ಇಲ್ಲಿರೋ ಸ್ಕ್ರೀನನ್ನು ನಾವು ಏನು ಮಾಡಬೇಕು, ಸ್ಕ್ರೀನನ್ನು ಹತ್ತಿರ ತೊಗೊಂಬರ್ಬೇಕಾ, ದೂರ ತೊಗೊಂಡು ಹೋಗಬೇಕಾ. ನಾನು ಈಗಷ್ಟೇ ಹೇಳಿದೆ ವಿ ಜಾಸ್ತಿ ಆಗುತ್ತೆ ಅಂತ, ಅಂದರೆ ಸ್ಕ್ರೀನನ್ನು ದೂರ ತಳ್ಳಬೇಕು. ಸೊ ಸ್ಕ್ರೀನ್ ಹ್ಯಾಸ್ ಟು ಬಿ ಮೂವ್ಡ್ ಫಾರ್ವರ್ಡ್, away from the mirror. ಸೊ ಇಲ್ಲಿ ಬರ್ತಿದ್ದೀನಿ ನೋಡಿ, ಆಸ್ ದ ಕ್ಯಾಂಡಲ್ ಮೂವ್ ಟುವರ್ಡ್ಸ್ ದ ಮಿರರ್, ಯು ಡಿಕ್ರೀಸಸ್ ಆ್ಯಂಡ್ ಇಮೇಜಸ್ ಬಿಕಮ್ ಎ ವರ್ಚುವಲ್. ಸೊ ಇಮೇಜ್ ಕೆನಾಟ್ ಬಿ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಇನ್ ಆರ್ಡರ್ ಟು ಕ್ಯಾಚ್ ದ ಇಮೇಜ್ ವಿ ಹ್ಯಾವ್ ಟು ಮೂವ್ ದ ಸ್ಕ್ರೀನ್ ಅವೇ ಫ್ರಮ್ ದ ಲೆನ್ಸಿಂದ ದೂರ ತೊಗೊಂಡು ಹೋಗಬೇಕು ಅಂತ ಅರ್ಥ. ಸೊ ಇಷ್ಟು ಪ್ರಾಬ್ಲಮ್ ಸಾಕು, ಯಾಕೋ ಜಾಸ್ತಿ ಪ್ರಾಬ್ಲಮ್ಸನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, 4 ಪ್ರಾಬ್ಲಮ್ ಮಾಡಿದ್ದೀನಿ, ಉಳಿದಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.